ಫೋಟೋ ನೆಪದಲ್ಲಿ ಪತಿಯನ್ನೇ ಪತ್ನಿ ನದಿಗೆ ತಳ್ಳಿದಂತಹ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಪತ್ನಿ ಕಾಲುಂಗುರ ತಾಳಿಯನ್ನ ವಾಪಸ್ ಪಡೆದಿದ್ದಾರೆ ಪತಿಯ ಕುಟುಂಬಸ್ಥರು. ರಾಜಿ ಪಂಚಾಯಿತಿ ವೇಳೆಯೇ ಅದೆಲ್ಲವನ್ನ ವಾಪಸ್ ಕೊಡುವಂತಹ ಕೆಲಸವನ್ನ ಗದ್ದೆಮ್ಮ ಮಾಡಿದ್ರು. ಯಾದಗಿರಿಯ ದೇವರ ಗಡ್ಡಿಗಿ ಗ್ರಾಮಕ್ಕೆ ತೆರಳಿದ್ರು ತಾತಪ್ಪ ಕುಟುಂಬಸ್ಥರು. ಮದುವೆಗೆ ಕೊಟ್ಟಿದ್ದಂತಹ ಉಡುಗೊರೆಗಳು ಎಲ್ಲವನ್ನೂ ಕೂಡ ಗದ್ದೆಮ್ಮ ಕುಟುಂಬ ಈಗ ವಾಪಸ್ ಕೊಟ್ಟಿದೆ. ದೂರ ಇರುವಂತೆ ಸ್ವಇಚ್ಛಾ ಪತ್ರವನ್ನ ಕೂಡ ಬರೆದುಕೊಂಡಿದ್ದಾರೆ ತಾತಪ್ಪ ಕುಟುಂಬಸ್ಥರು. ರಾಯಚೂರಿನಲ್ಲಿ ಬ್ಯಾರೇಜ್ಗೆ ಪತಿಯನ್ನ ತಳ್ಳಿದಂತಹ ಆರೋಪವನ್ನ ಗದ್ದೆಮ್ಮ ಎದುರಿಸ್ತಾ ಇರುವುದು. ಪತ್ನಿ ಗದ್ದೆಮ್ಮ ಮದುವೆಯಾಗಿ 3 ತಿಂಗಳಾಗಿರ್ಲಿಲ್ಲ. ಆ 3 ತಿಂಗಳ ಸಂದರ್ಭದಲ್ಲಿ ಆ ಬ್ಯಾರೇಜ್ ಬಳಿ ಬಂದಿದ್ದಂತಹ ಟೈಮ್ನಲ್ಲಿ ಫೋಟೋ ತೆಗೆದುಕೊಳ್ತಾ ಇದ್ದಂತಹ ಟೈಮ್ನಲ್ಲಿ ಪತ್ನಿಯೇ ನನ್ನನ್ನ ಬ್ಯಾರೇಜ್ಗೆ ತಳ್ಳಿದ್ಲು ಅನ್ನೋದು ತಾತಪ್ಪ ಮಾಡಿದ್ದಂತಹ ಆರೋಪ. ದೊಡ್ಡ ಮಟ್ಟದಲ್ಲಿ ಸುದ್ದಿ ಸಂಚಲನಕ್ಕೆ ಕಾರಣ ಆಗಿತ್ತು. ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ನಂತರದಲ್ಲಿ ನ್ಯೂಸ್ ಫಸ್ಟ್ ಗದ್ದೆಮ್ಮ ಅವರನ್ನ ಮಾತನಾಡಿಸಿದಾಗ ಇದೆಲ್ಲವೂ ಕೂಡ ಸುಳ್ಳು ಆರೋಪ, ಆತನೇ ಕಾಲ್ಜಾರ್ ಬಿದ್ದಿದ್ದಾನೆ, ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದಾನೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸುವಂತಹ ಸಂದರ್ಭದಲ್ಲಿ ತಾತಪ್ಪನ ಪತ್ನಿ ಗದ್ದೆಮ್ಮ ಹೇಳಿಕೆಯನ್ನ ಕೊಟ್ಟಿದ್ಲು. ಇಷ್ಟೆಲ್ಲ ಆದ ಬಳಿಕ ಅದೇನೋ ರಾಜ್ಯ ಪಂಚಾಯಿತಿ ಎಲ್ಲ ಮನೆಯವರು ಮಾಡ್ತಾರೆ, ಎರಡೂ ಕುಟುಂಬದವರು ಕೂತ್ಕೊಂಡು ಅದಾದ ಬಳಿಕ ವಿಚ್ಛೇದನಕ್ಕೆ ಒಪ್ಪಿಗೆಯನ್ನ ಪಡೆಯುವ ರೀತಿ ಸಹಿಯನ್ನ ಹಾಕಿಸ್ಕೊಳ್ತಾರೆ. ಇದೆಲ್ಲದರ ಮಧ್ಯೆ ಈಗ ತಾತಪ್ಪ ಕುಟುಂಬ ಗೆದ್ದೆಮ್ಮ ಮನೆಗೆ ಹೋಗಿ ಮದುವೆಗೆ ಏನೆಲ್ಲಾ ಉಡುಗೊರೆಯನ್ನ ಕೊಡ್ಲಾಗಿತ್ತು ಆ ಎಲ್ಲ ಉಡುಗೊರೆಯನ್ನ ವಾಪಸ್ ಇಸ್ಕೊಂಡಿದ್ದಾರೆ ಅನ್ನೋದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಡೀಟೇಲ್ಸ್ ನ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗ್ಗೆಯಷ್ಟೇ ಗದ್ದೆಮ್ಮ ಕೊಟ್ಟಿದ್ದಂತ ಹೇಳಿಕೆ, ನ್ಯೂಸ್ ಫಸ್ಟ್ಗೆ ಕೊಟ್ಟಂತ ಹೇಳಿಕೆ, ಲಕ್ಷಗಟ್ಟಲೆ ಜನ ಅದನ್ನ ಟಿವಿನಲ್ಲಿ ಮಾತ್ರ ಅಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲೂ ಕೂಡ ವೀಕ್ಷಿಸಿದ್ರು. ಆಕೆಯ ಬಗ್ಗೆ ಎಲ್ಲ ಒಂದ್ ಕಡೆ ಅನುಕಂಪದ ಅಲೆ ಸೃಷ್ಟಿಯಾಗಿತ್ತು. ಇದೆಲ್ಲದರ ಮಧ್ಯೆ ಲಭ್ಯವಾಗ್ತಾ ಇರುವಂತಹ ಮತ್ತೊಂದು ಮಾಹಿತಿ, ಈಗ ತಾತಪ್ಪ ಕುಟುಂಬ ಕೊಟ್ಟಿದ್ದೆಲ್ಲವನ್ನ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದೆಲ್ಲವನ್ನ ಕೂಡ ವಾಪಸ್ ಪಡ್ಕೊಂಡಿದೆ ಅಂತ ಹೇಳಿ. ಏನೇನ್ ಕೊಟ್ಟಿದ್ರು, ಏನೇನ್ ವಾಪಸ್ ತಗೊಂಡಿದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾಶ್ರೀ, ಈಗ ಆಲ್ರೆಡಿ ರಾಜ್ಯಾದ್ಯಂತ ಸುದ್ದಿ ಆಗಿರುವಂತಹ ಈ ಒಂದು ಪತಿಯನ್ನ ಕೃಷ್ಣ ನದಿಗೆ ತಳ್ಳಿ ಅವನನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಲು ಅನ್ನುವಂತಹ ಒಂದು ವಿಚಾರ ಏನಿದೆ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆನೂ ಸಹ ಸಾಕಷ್ಟು ಪ್ರಮಾಣದಲ್ಲಿ, ಎಸ್ಪೆಷಲಿ ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ಗೆ ಆ ಒಂದು ಯುವತಿ ಏನು ಒಂದು ಹೇಳಿಕೆಯನ್ನ ಕೊಡ್ತಾಳೆ, ಆ ಒಂದು ಹೇಳಿಕೆ ಆಧಾರದಡಿ ಸಾಕಷ್ಟು ಜನ ಆಕೆಯ ಮೇಲೆ ಸಿಂಪತಿಯನ್ನ ಮಾಡಿದ್ರು. ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಏನಂತಂದ್ರೆ, ಯುವತಿ ಹಾಗೂ ಈ ಪತಿ ಪತ್ನಿಯರ ಒಂದು ಜಗಳಕ್ಕೆ ಸಂಬಂಧಪಟ್ಟಂತೆ ಸ್ವ ಇಚ್ಛಾ ಪತ್ರವನ್ನ ಇಬ್ರು ಬರ್ಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಯಾರ ತಂಟೆಗೂ ಹೋಗಂಗಿಲ್ಲ, ನೀನು ಒಂದು ಹುಡುಗಿನ ಮದುವೆ ಆಗ್ಬೋದು, ನಾನು ಒಂದು ಹುಡುಗನ ಮದುವೆ ಆಗಬಹುದು ಅನ್ನೋ ರೀತಿನಲ್ಲಿ, ಅಂದ್ರೆ ಪರಸ್ಪರ ಯಾರಿಗೂ ಒಬ್ರೊಬ್ರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ವಇಚ್ಛಾ ಪತ್ರವನ್ನ ಬರ್ಸ್ಕೊಂಡು ಬಂದಿದ್ರು. ಈ ಸ್ವಇಚ್ಛಾ ಪತ್ರದ ಪ್ರಕಾರ ಈ ಹುಡುಗಿಗೆ ಕೊಟ್ಟಿರುವಂತ, ಅಂದ್ರೆ ಹೆಂಡತಿಯಾಗಿ ಏನ್ ಬರ್ತಾಳಲ್ಲ, ವಧುವಿಗೆ ಕೊಡುವಂತಹ ಎಲ್ಲಾ ವಸ್ತ್ರಗಳಾಗಿರ್ಬೋದು, ಪಗಡೆ ಸಾಮಾನುಗಳಾಗಿರ್ಬೋದು, ದಿನಬಳಕೆ ವಸ್ತುಗಳಾಗಿರ್ಬೋದು, ಪ್ರತಿಯೊಂದನ್ನ ಏನು ಸಾಂಪ್ರದಾಯಿಕವಾಗಿ ಕೊಡ್ತಾರಲ್ಲ ಆ ಎಲ್ಲವನ್ನು ಸಹ ಈ ಒಂದು ತಾತಪ್ಪ ಏನಿದ್ದಾನೆ ಆತನ ಕುಟುಂಬಸ್ಥರು ಇವಳಿಗೆ ಹಸ್ತಾಂತರ ಮಾಡಿದ್ದಾರೆ ಅನ್ನೋಂತ ಒಂದು ಮಾಹಿತಿ. ಹಾಗೇನೆ ನಿನ್ನೆ ರಾಜಿ ಪಂಚಾಯತಿಗೆ ಹೋಗಿದ್ದಂತಹ ಒಂದು ಸಂದರ್ಭದಲ್ಲಿ ಆಕೆಗೆ, ಅಂದ್ರೆ ಮದುವೆಯ ಒಂದು ಸಂದರ್ಭದಲ್ಲಿ ಕಾಲುಂಗ್ರ ಆಗಿರ್ಬೋದು, ಮಾಂಗಲ್ಯ ಸರ ಆಗಿರ್ಬೋದು, ಅವೆಲ್ಲವನ್ನ ಇವರು ಅದೇ ಸ್ಪಾಟ್ ಅಲ್ಲಿನೇ ಇಸ್ಕೊಂಡು ಬಂದಿದ್ದಾರೆ. ಅದೇ ಕ್ಷಣದಲ್ಲೇನೆ ಮಾಂಗಲ್ಯ ಸರವನ್ನ ಪ್ಲಸ್ ಈ ಒಂದು ಕಾಲುಂಗ್ರವನ್ನ ಇಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ಕಡ್ಡಿ ತುಂಡಾಗೋ ತರ ಈ ಒಂದು ಸಂಬಂಧವನ್ನ ಮುರಿದು ಹಾಕಲಾಗಿದೆ ಒಂದೇ ಒಂದು ಕಾರಣದಿಂದಾಗಿ. ಅಂದ್ರೆ ಇದು ಯಾರು ಮಾಡಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟ ಮಾಹಿತಿನೂ ಸಿಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗದೆ ಇರೋ ಒಂದು ಕಾರಣಕ್ಕಾಗಿ, ತನಿಖೆ ಆಗದೆ ಇರೋ ಒಂದು ಕಾರಣಕ್ಕಾಗಿ ಇದು ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಲಿಪಶು ಆಗ್ತಾ ಇರೋದು ಯಾರು ಇದರಲ್ಲಿ ಹಾಗಾದ್ರೆ ಅನ್ನುವಂತಹ ಒಂದು ಚರ್ಚೆ ಇಡೀ ರಾಜ್ಯಾದ್ಯಂತ ಜನರನ್ನ ಕಾಡ್ತಾ ಇದೆ. ಪೊಲೀಸರಾದ್ರೂ ಅಟ್ಲೀಸ್ಟ್ ಇದನ್ನ ಸುಮೋಟ ಆದ್ರೂ ತಗೊಂಡು ಇದನ್ನ ತನಿಖೆ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಅಮಾಯಕರು ಯಾರಿದ್ದಾರೆ, ಇಬ್ಬರಲ್ಲಿ ಯಾರು ಅಮಾಯಕರಿದ್ದಾರೆ, ಅವರಿಗೆ ನಿಜವಾದ ನ್ಯಾಯ ದೊರಕಬೇಕು ಅನ್ನೋಂತಹ ಒಂದು ಆಗ್ರಹವನ್ನು ಸಹ ಇಡೀ ರಾಜ್ಯಾದ್ಯಂತ ಜನ ಆಗ್ರಹ ವ್ಯಕ್ತಪಡಿಸ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ಅವೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.